ಜಸ್ಟ್ ಹೋಲ್ಡ್ ಅರ್ಜಿಯ 6-7 8ನೇ ಪುಟದಲ್ಲಿ ಧರ್ಮಸ್ಥಳದ ಹೆಸರು ಪ್ರಸ್ತಾಪ ಆಗಿತ್ತು. ಧರ್ಮಸ್ಥಳದ ಹೆಸರು ಉಲ್ಲೇಖಕ್ಕೆ ಸುಪ್ರೀಂ ಕೋರ್ಟ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಧರ್ಮಸ್ಥಳ ಆಡಳಿತ ಮಂಡಳಿ ಹೆಸರನ್ನ ಯಾಕೆ ನೀವು ಪ್ರಸ್ತಾಪ ಮಾಡಿದ್ದೀರಿ ಈ ರಿಟ್ ಪಿಟಿಷನ್ ಅಲ್ಲಿ? ಬುರುಡೆ ಗ್ಯಾಂಗ್ಗೆ ಸುಪ್ರೀಂ ಕೋರ್ಟ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಅರ್ಜಿಯ 6-7 8ನೇ ಪುಟದಲ್ಲಿ ಧರ್ಮಸ್ಥಳದ ಹೆಸರು ಪ್ರಸ್ತಾಪ ಆಗಿರುವುದಕ್ಕೆ ಸುಪ್ರೀಂ ಕೋರ್ಟ್ ಇಲ್ಲಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಆಡಳಿತ ಮಂಡಳಿಯ ಹೆಸರನ್ನ ನೀವ್ಯಾಕೆ ಇಲ್ಲಿ ಪ್ರಸ್ತಾಪ ಮಾಡಿದ್ದೀರಿ ಅನ್ನೋದನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ರಿಟ್ ಪಿಟಿಷನ್ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ಈ ಬುರುಡೆ ಗ್ಯಾಂಗ್ ಏನು ಷಡ್ಯಂತ್ರ ಮಾಡಿ ಸುಪ್ರೀಂ ಕೋರ್ಟ್ಗೆ ರಿಟ್ ಪಿಟಿಷನ್ ಅನ್ನ ಸಲ್ಲಿಸಿದ್ರು, ಆ ರಿಟ್ ಪಿಟಿಷನ್ ಅಲ್ಲಿ ಏನೇನಿತ್ತು ಅನ್ನೋದನ್ನ ವಿಚಾರ ಮಾಡಿದಾಗ ಧರ್ಮಸ್ಥಳದ ಬಗ್ಗೆ ಇವರು ಆಕ್ಷೇಪಾರ್ಹ ಪದ ಬಳಕೆ ಮಾಡಿರೋದು ಅಥವಾ ಧರ್ಮಸ್ಥಳದ ವಿಚಾರವನ್ನ ಪ್ರಸ್ತಾಪ ಮಾಡಿರೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಮೊದಲೇ ಹೇಳ್ದಂಗೆ ನಿಮ್ಮ ಪ್ರೈವೇಟ್ ಇಂಟ್ರೆಸ್ಟ್ ಇಂದ ನೀವು ಇಷ್ಟೆಲ್ಲ ಮಾಡಿದ್ದೀರಿ, ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂತೇಳಿ ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್. ಅದಕ್ಕೂ ಮೊದಲು ಇವರು ಸಲ್ಲಿಸಿದಂತ ರಿಟ್ ಪಿಟಿಷನ್ ಅಲ್ಲಿ ಇದ್ದಂತ ವಿಚಾರಗಳು ಏನು ಅಂತೇಳಿ ನೋಡಿದಾಗ ಧರ್ಮಸ್ಥಳದ ವಿಚಾರವು ಕೂಡ ಪ್ರಸ್ತಾಪ ಆಗಿರೋದನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ತರಾಟೆಗೆ ತೆಗೆದುಕೊಂಡಿದೆ ಅನ್ನೋ ವಿಚಾರ ಈಗ ನಮಗೆ ಲಭ್ಯ ಆಗಿರುವಂತ ಈ ಬುರುಡೆ ಗ್ಯಾಂಗ್ನ ರಿಟ್ ಪಿಟಿಷನ್ ಅರ್ಜಿ ಇತ್ತಲ್ಲ, ಇದರ ಮಾಹಿತಿ ಆಧಾರದ ಮೇಲೆ ಈಗ ಮಾಹಿತಿ ಸಿಕ್ಕಿದೆ. ಜಸ್ಟ್ ಹೋಲ್ಡ್ ಅರ್ಜಿಯ 6-7 8ನೇ ಪುಟದಲ್ಲಿ ಧರ್ಮಸ್ಥಳದ ಹೆಸರು ಪ್ರಸ್ತಾಪ ಆಗಿತ್ತು. ಧರ್ಮಸ್ಥಳದ ಹೆಸರು ಉಲ್ಲೇಖಕ್ಕೆ ಸುಪ್ರೀಂ ಕೋರ್ಟ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಧರ್ಮಸ್ಥಳ ಆಡಳಿತ ಮಂಡಳಿ ಹೆಸರನ್ನ ಯಾಕೆ ನೀವು ಪ್ರಸ್ತಾಪ ಮಾಡಿದ್ದೀರಿ ಈ ರಿಟ್ ಪಿಟಿಷನ್ ಅಲ್ಲಿ? ಬುರುಡೆ ಗ್ಯಾಂಗ್ಗೆ ಸುಪ್ರೀಂ ಕೋರ್ಟ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಅರ್ಜಿಯ 6-7 8ನೇ ಪುಟದಲ್ಲಿ ಧರ್ಮಸ್ಥಳದ ಹೆಸರು ಪ್ರಸ್ತಾಪ ಆಗಿರುವುದಕ್ಕೆ ಸುಪ್ರೀಂ ಕೋರ್ಟ್ ಇಲ್ಲಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಆಡಳಿತ ಮಂಡಳಿಯ ಹೆಸರನ್ನ ನೀವ್ಯಾಕೆ ಇಲ್ಲಿ ಪ್ರಸ್ತಾಪ ಮಾಡಿದ್ದೀರಿ ಅನ್ನೋದನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ರಿಟ್ ಪಿಟಿಷನ್ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ಈ ಬುರುಡೆ ಗ್ಯಾಂಗ್ ಏನು ಷಡ್ಯಂತ್ರ ಮಾಡಿ ಸುಪ್ರೀಂ ಕೋರ್ಟ್ಗೆ ರಿಟ್ ಪಿಟಿಷನ್ ಅನ್ನ ಸಲ್ಲಿಸಿದ್ರು, ಆ ರಿಟ್ ಪಿಟಿಷನ್ ಅಲ್ಲಿ ಏನೇನಿತ್ತು ಅನ್ನೋದನ್ನ ವಿಚಾರ ಮಾಡಿದಾಗ ಧರ್ಮಸ್ಥಳದ ಬಗ್ಗೆ ಇವರು ಆಕ್ಷೇಪಾರ್ಹ ಪದ ಬಳಕೆ ಮಾಡಿರೋದು ಅಥವಾ ಧರ್ಮಸ್ಥಳದ ವಿಚಾರವನ್ನ ಪ್ರಸ್ತಾಪ ಮಾಡಿರೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಮೊದಲೇ ಹೇಳ್ದಂಗೆ ನಿಮ್ಮ ಪ್ರೈವೇಟ್ ಇಂಟ್ರೆಸ್ಟ್ ಇಂದ ನೀವು ಇಷ್ಟೆಲ್ಲ ಮಾಡಿದ್ದೀರಿ, ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂತೇಳಿ ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್. ಅದಕ್ಕೂ ಮೊದಲು ಇವರು ಸಲ್ಲಿಸಿದಂತ ರಿಟ್ ಪಿಟಿಷನ್ ಅಲ್ಲಿ ಇದ್ದಂತ ವಿಚಾರಗಳು ಏನು ಅಂತೇಳಿ ನೋಡಿದಾಗ ಧರ್ಮಸ್ಥಳದ ವಿಚಾರವು ಕೂಡ ಪ್ರಸ್ತಾಪ ಆಗಿರೋದನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ತರಾಟೆಗೆ ತೆಗೆದುಕೊಂಡಿದೆ ಅನ್ನೋ ವಿಚಾರ ಈಗ ನಮಗೆ ಲಭ್ಯ ಆಗಿರುವಂತ ಈ ಬುರುಡೆ ಗ್ಯಾಂಗ್ನ ರಿಟ್ ಪಿಟಿಷನ್ ಅರ್ಜಿ ಇತ್ತಲ್ಲ, ಇದರ ಮಾಹಿತಿ ಆಧಾರದ ಮೇಲೆ ಈಗ ಮಾಹಿತಿ ಸಿಕ್ಕಿದೆ. ಜಸ್ಟ್ ಹೋಲ್ಡ್ ಅರ್ಜಿಯ 6-7 8ನೇ ಪುಟದಲ್ಲಿ ಧರ್ಮಸ್ಥಳದ ಹೆಸರು ಪ್ರಸ್ತಾಪ ಆಗಿತ್ತು. ಧರ್ಮಸ್ಥಳದ ಹೆಸರು ಉಲ್ಲೇಖಕ್ಕೆ ಸುಪ್ರೀಂ ಕೋರ್ಟ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಧರ್ಮಸ್ಥಳ ಆಡಳಿತ ಮಂಡಳಿ ಹೆಸರನ್ನ ಯಾಕೆ ನೀವು ಪ್ರಸ್ತಾಪ ಮಾಡಿದ್ದೀರಿ ಈ ರಿಟ್ ಪಿಟಿಷನ್ ಅಲ್ಲಿ? ಬುರುಡೆ ಗ್ಯಾಂಗ್ಗೆ ಸುಪ್ರೀಂ ಕೋರ್ಟ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಅರ್ಜಿಯ 6-7 8ನೇ ಪುಟದಲ್ಲಿ ಧರ್ಮಸ್ಥಳದ ಹೆಸರು ಪ್ರಸ್ತಾಪ ಆಗಿರುವುದಕ್ಕೆ ಸುಪ್ರೀಂ ಕೋರ್ಟ್ ಇಲ್ಲಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಆಡಳಿತ ಮಂಡಳಿಯ ಹೆಸರನ್ನ ನೀವ್ಯಾಕೆ ಇಲ್ಲಿ ಪ್ರಸ್ತಾಪ ಮಾಡಿದ್ದೀರಿ ಅನ್ನೋದನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ರಿಟ್ ಪಿಟಿಷನ್ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ಈ ಬುರುಡೆ ಗ್ಯಾಂಗ್ ಏನು ಷಡ್ಯಂತ್ರ ಮಾಡಿ ಸುಪ್ರೀಂ ಕೋರ್ಟ್ಗೆ ರಿಟ್ ಪಿಟಿಷನ್ ಅನ್ನ ಸಲ್ಲಿಸಿದ್ರು, ಆ ರಿಟ್ ಪಿಟಿಷನ್ ಅಲ್ಲಿ ಏನೇನಿತ್ತು ಅನ್ನೋದನ್ನ ವಿಚಾರ ಮಾಡಿದಾಗ ಧರ್ಮಸ್ಥಳದ ಬಗ್ಗೆ ಇವರು ಆಕ್ಷೇಪಾರ್ಹ ಪದ ಬಳಕೆ ಮಾಡಿರೋದು ಅಥವಾ ಧರ್ಮಸ್ಥಳದ ವಿಚಾರವನ್ನ ಪ್ರಸ್ತಾಪ ಮಾಡಿರೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಮೊದಲೇ ಹೇಳ್ದಂಗೆ ನಿಮ್ಮ ಪ್ರೈವೇಟ್ ಇಂಟ್ರೆಸ್ಟ್ ಇಂದ ನೀವು ಇಷ್ಟೆಲ್ಲ ಮಾಡಿದ್ದೀರಿ, ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂತೇಳಿ ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್. ಅದಕ್ಕೂ ಮೊದಲು ಇವರು ಸಲ್ಲಿಸಿದಂತ ರಿಟ್ ಪಿಟಿಷನ್ ಅಲ್ಲಿ ಇದ್ದಂತ ವಿಚಾರಗಳು ಏನು ಅಂತೇಳಿ ನೋಡಿದಾಗ ಧರ್ಮಸ್ಥಳದ ವಿಚಾರವು ಕೂಡ ಪ್ರಸ್ತಾಪ ಆಗಿರೋದನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ತರಾಟೆಗೆ ತೆಗೆದುಕೊಂಡಿದೆ ಅನ್ನೋ ವಿಚಾರ ಈಗ ನಮಗೆ ಲಭ್ಯ ಆಗಿರುವಂತ ಈ ಬುರುಡೆ ಗ್ಯಾಂಗ್ನ ರಿಟ್ ಪಿಟಿಷನ್ ಅರ್ಜಿ ಇತ್ತಲ್ಲ, ಇದರ ಮಾಹಿತಿ ಆಧಾರದ ಮೇಲೆ ಈಗ ಮಾಹಿತಿ ಸಿಕ್ಕಿದೆ.
ಋತು ಜಸ್ಟ್ ಹೋಲ್ಡ್ ಅರ್ಜಿಯ 6, 7, 8ನೇ ಪುಟದಲ್ಲಿ ಧರ್ಮಸ್ಥಳದ ಹೆಸರು ಪ್ರಸ್ತಾಪ ಆಗಿತ್ತು. ಧರ್ಮಸ್ಥಳದ ಹೆಸರು ಉಲ್ಲೇಖಕ್ಕೆ ಸುಪ್ರೀಂ ಕೋರ್ಟ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಧರ್ಮಸ್ಥಳ ಆಡಳಿತ ಮಂಡಳಿ ಹೆಸರನ್ನ ಯಾಕೆ ನೀವು ಪ್ರಸ್ತಾಪ ಮಾಡಿದ್ದೀರಿ ಈ ರಿಟ್ ಪಿಟಿಷನ್ ಅಲ್ಲಿ? ಬುರುಡೆ ಗ್ಯಾಂಗ್ಗೆ ಸುಪ್ರೀಂ ಕೋರ್ಟ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಅರ್ಜಿಯ 6, 7, 8ನೇ ಪುಟದಲ್ಲಿ ಧರ್ಮಸ್ಥಳದ ಹೆಸರು ಪ್ರಸ್ತಾಪ ಆಗಿರುವುದಕ್ಕೆ ಸುಪ್ರೀಂ ಕೋರ್ಟ್ ಇಲ್ಲಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಆಡಳಿತ ಮಂಡಳಿಯ ಹೆಸರನ್ನ ನೀವ್ಯಾಕೆ ಇಲ್ಲಿ ಪ್ರಸ್ತಾಪ ಮಾಡಿದ್ದೀರಿ ಅನ್ನೋದನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ರಿಟ್ ಪಿಟಿಷನ್ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ಈ ಬುರುಡೆ ಗ್ಯಾಂಗ್ ಏನು ಷಡ್ಯಂತ್ರ ಮಾಡಿ ಸುಪ್ರೀಂ ಕೋರ್ಟ್ಗೆ ರಿಟ್ ಪಿಟಿಷನ್ ಅನ್ನ ಸಲ್ಲಿಸಿದ್ರು, ಆ ರಿಟ್ ಪಿಟಿಷನ್ ಅಲ್ಲಿ ಏನೇನಿತ್ತು ಅನ್ನೋದನ್ನ ವಿಚಾರ ಮಾಡಿದಾಗ ಧರ್ಮಸ್ಥಳದ ಬಗ್ಗೆ ಇವರು ಆಕ್ಷೇಪಾರ್ಹ ಪದ ಬಳಕೆ ಮಾಡಿರೋದು ಅಥವಾ ಧರ್ಮಸ್ಥಳದ ವಿಚಾರವನ್ನ ಪ್ರಸ್ತಾಪ ಮಾಡಿರೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಮೊದಲೇ ಹೇಳ್ದಂಗೆ ನಿಮ್ಮ ಪ್ರೈವೇಟ್ ಇಂಟ್ರೆಸ್ಟ್ ಇಂದ ನೀವು ಇಷ್ಟೆಲ್ಲ ಮಾಡಿದ್ದೀರಿ, ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂತೇಳಿ ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್. ಅದಕ್ಕೂ ಮೊದಲು ಇವರು ಸಲ್ಲಿಸಿದಂತ ರಿಟ್ ಪಿಟಿಷನ್ ಅಲ್ಲಿ ಇದ್ದಂತ ವಿಚಾರಗಳು ಏನು ಅಂತೇಳಿ ನೋಡಿದಾಗ ಧರ್ಮಸ್ಥಳದ ವಿಚಾರವೂ ಕೂಡ ಪ್ರಸ್ತಾಪ ಆಗಿರೋದನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ತರಾಟೆಗೆ ತೆಗೆದುಕೊಂಡಿದೆ ಅನ್ನೋ ವಿಚಾರ ಈಗ ನಮಗೆ ಲಭ್ಯ ಆಗಿರುವಂತ ಈ ಬುರುಡೆ ಗ್ಯಾಂಗ್ನ ರಿಟ್ ಪಿಟಿಷನ್ ಅರ್ಜಿ ಇತ್ತಲ್ಲ, ಇದರ ಮಾಹಿತಿ ಆಧಾರದ ಮೇಲೆ ಈಗ ಮಾಹಿತಿ ಸಿಕ್ಕಿದೆ. ಋತು ಜಸ್ಟ್ ಹೋಲ್ಡ್ ಅರ್ಜಿಯ 6, 7, 8ನೇ ಪುಟದಲ್ಲಿ ಧರ್ಮಸ್ಥಳದ ಹೆಸರು ಪ್ರಸ್ತಾಪ ಆಗಿತ್ತು. ಧರ್ಮಸ್ಥಳದ ಹೆಸರು ಉಲ್ಲೇಖಕ್ಕೆ ಸುಪ್ರೀಂ ಕೋರ್ಟ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಧರ್ಮಸ್ಥಳ ಆಡಳಿತ ಮಂಡಳಿ ಹೆಸರನ್ನ ಯಾಕೆ ನೀವು ಪ್ರಸ್ತಾಪ ಮಾಡಿದ್ದೀರಿ ಈ ರಿಟ್ ಪಿಟಿಷನ್ ಅಲ್ಲಿ? ಬುರುಡೆ ಗ್ಯಾಂಗ್ಗೆ ಸುಪ್ರೀಂ ಕೋರ್ಟ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಅರ್ಜಿಯ 6, 7, 8ನೇ ಪುಟದಲ್ಲಿ ಧರ್ಮಸ್ಥಳದ ಹೆಸರು ಪ್ರಸ್ತಾಪ ಆಗಿರುವುದಕ್ಕೆ ಸುಪ್ರೀಂ ಕೋರ್ಟ್ ಇಲ್ಲಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಆಡಳಿತ ಮಂಡಳಿಯ ಹೆಸರನ್ನ ನೀವ್ಯಾಕೆ ಇಲ್ಲಿ ಪ್ರಸ್ತಾಪ ಮಾಡಿದ್ದೀರಿ ಅನ್ನೋದನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ರಿಟ್ ಪಿಟಿಷನ್ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ಈ ಬುರುಡೆ ಗ್ಯಾಂಗ್ ಏನು ಷಡ್ಯಂತ್ರ ಮಾಡಿ ಸುಪ್ರೀಂ ಕೋರ್ಟ್ಗೆ ರಿಟ್ ಪಿಟಿಷನ್ ಅನ್ನ ಸಲ್ಲಿಸಿದ್ರು, ಆ ರಿಟ್ ಪಿಟಿಷನ್ ಅಲ್ಲಿ ಏನೇನಿತ್ತು ಅನ್ನೋದನ್ನ ವಿಚಾರ ಮಾಡಿದಾಗ ಧರ್ಮಸ್ಥಳದ ಬಗ್ಗೆ ಇವರು ಆಕ್ಷೇಪಾರ್ಹ ಪದ ಬಳಕೆ ಮಾಡಿರೋದು ಅಥವಾ ಧರ್ಮಸ್ಥಳದ ವಿಚಾರವನ್ನ ಪ್ರಸ್ತಾಪ ಮಾಡಿರೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಮೊದಲೇ ಹೇಳ್ದಂಗೆ ನಿಮ್ಮ ಪ್ರೈವೇಟ್ ಇಂಟ್ರೆಸ್ಟ್ ಇಂದ ನೀವು ಇಷ್ಟೆಲ್ಲ ಮಾಡಿದ್ದೀರಿ, ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂತೇಳಿ ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್. ಅದಕ್ಕೂ ಮೊದಲು ಇವರು ಸಲ್ಲಿಸಿದಂತ ರಿಟ್ ಪಿಟಿಷನ್ ಅಲ್ಲಿ ಇದ್ದಂತ ವಿಚಾರಗಳು ಏನು ಅಂತೇಳಿ ನೋಡಿದಾಗ ಧರ್ಮಸ್ಥಳದ ವಿಚಾರವೂ ಕೂಡ ಪ್ರಸ್ತಾಪ ಆಗಿರೋದನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ತರಾಟೆಗೆ ತೆಗೆದುಕೊಂಡಿದೆ ಅನ್ನೋ ವಿಚಾರ ಈಗ ನಮಗೆ ಲಭ್ಯ ಆಗಿರುವಂತ ಈ ಬುರುಡೆ ಗ್ಯಾಂಗ್ನ ರಿಟ್ ಪಿಟಿಷನ್ ಅರ್ಜಿ ಇತ್ತಲ್ಲ, ಇದರ ಮಾಹಿತಿ ಆಧಾರದ ಮೇಲೆ ಈಗ ಮಾಹಿತಿ ಸಿಕ್ಕಿದೆ.